ನಮಸ್ತೆ ಎಲ್ರಿಗೂ. ಇವತ್ತು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಜನರಿಗೆ ಒಂದು ಹೆಲ್ಪ್ ಆಗ್ಬೋದು ಈ ಚಳಿಗಾಲದಲ್ಲಿ. ಈ ಚಳಿಗಾಲದಲ್ಲಿ ನೋಡಿ ನಮಗೆ ಒಂದು ಕೋಲ್ಡ್ ವೆದರ್ ಅಲ್ಲ, ಆ ಗಾಳಿಯೆಲ್ಲ ಒಂಥರ ಖುಷಿ ಆಗ್ತದೆ, ಮನಸ್ಸಿಗೆ ಸಹ ಖುಷಿ ಆಗ್ತದೆ. ಮತ್ತು ನಮಗೆಲ್ಲರೂ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗುವಾಗ ಸಹ ಒಂಥರ ಕೋಲ್ಡ್ ಆದ ವೆದರಿಗೆ ಇದಾಗ್ತದೆ. ಆದರೆ ಆ ವೆದರ್ ಉಂಟಲ್ಲ, ನಮ್ಮ ಸ್ಕಿನ್ನನ್ನು ಡ್ರೈ ಮಾಡ್ತದೆ. ಹಾಗೆ ಒಂಥರ ಡಲ್ ಆಗ್ತದೆ ಸ್ಕಿನ್ನು. ಡ್ರೈ ಆಗೋದಲ್ಲದೆ ಒಂಥರ ಡಲ್ ಆಗಿರ್ತದೆ ನೋಡಿ. ಅದಕ್ಕೇ ಮನೆಯಲ್ಲೇ ಇರುವಂಥ ಕೆಲವೊಂದು ಆಯಿಲ್ ಅದೆಲ್ಲ ನಾವು ಯೂಸ್ ಮಾಡಿಕೊಂಡು ಹೀಗೆ ಡ್ರೈ ಸ್ಕಿನ್ನನ್ನು ಕಮ್ಮಿ ಮಾಡ್ಕೊಳ್ಬೋದು ಅಂತೇಳಿ. ಹಾಗೆಯೇ ಈ ಚಳಿಗಾಲದಲ್ಲಿ ಆದಷ್ಟು ನಾವೊಂದು ಮಾಯ್ಶ್ಚರೈಸರ್ ಕ್ರೀಮನ್ನು ಸ್ವಲ್ಪ ಹಚ್ತಾ ಇರೋದು ತುಂಬ ಒಳ್ಳೆಯದು. ಇಲ್ಲ ಅಂತೇಳಿದರೆ ನೋಡಿ, ಅದು ಈ ಚಳಿಗಾಲದಲ್ಲಿ ಈ ಥರ ಒಂದು ಸ್ಕಿನ್ನೆಲ್ಲ ನೋಡಿ ಹೀಗೆಲ್ಲ ಮಾಡುವಾಗ ಸ್ವಲ್ಪ ವೈಟ್ ಆಗ್ತದೆ, ಅಥವಾ ಒಡೆದಾದ ಹಾಗೆ ಸ್ಕಿನ್ನೆಲ್ಲ ಒಂಥರ ಆಗ್ತದೆ ನೋಡಿ. ಮತ್ತು ಕೆಲವೊಬ್ಬರಿಗಂತೂ ತುಂಬ ಒಡೆದು ಅದು ಉರಿ ನೋವು ಎಲ್ಲ ಇರ್ತದೆ. ಹಾಗಾಗಿ ಸ್ವಲ್ಪ ಮಾಯ್ಶ್ಚರೈಸರನ್ನು ಹಚ್ತಾ ಬನ್ನಿ. ನೈಟ್ ಮಲಗುವಾಗ ಅಥವಾ ಬೆಳಿಗ್ಗೆ ನೀವು ಎದ್ದ ನಂತರ, ಸ್ನಾನ ಮಾಡಿದ ನಂತರ ಹೊರಗಡೆ ಹೋಗುವಾಗೆಲ್ಲ ಸ್ವಲ್ಪ ಅದನ್ನು ಹಚ್ತಾ ಬರೋದ್ರಿಂದ ಸಹ ಕಮ್ಮಿ ಆಗ್ತದೆ. ಹೀಗೆ ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋವನ್ನು ಫುಲ್ ನೋಡಿ, ಟಿಪ್ಸ್ ನಿಮಗೆ ಗೊತ್ತಾಗ್ತದಾಗ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಒಂದು ವೇಳೆ ಮಾಯ್ಶ್ಚರೈಸರ್ ಹಚ್ಚಿ ಅಭ್ಯಾಸ ಇಲ್ಲ ಅಂತೇಳಿದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ತೆಂಗಿನ ಎಣ್ಣೆನ ಅಥವಾ ಬಾದಾಮಿ ಎಣ್ಣೆ ಅದೇನಾದರೂ ಇದ್ದರೆ, ಬಾದಾಮಿ ಎಣ್ಣೆ ಸಹ ಬೇಡ, ತೆಂಗಿನ ಎಣ್ಣೆ ಇದ್ದರೂ ಸಹ ಅದಷ್ಟು ಒಳ್ಳೆಯದು ಯಾವುದೂ ಇಲ್ಲ. ತೆಂಗಿನ ಎಣ್ಣೆ ಇದ್ದರೆ ನೀವು ಅದನ್ನೇ ಹಚ್ಕೊಳ್ಳುವಂಥ ಒಂದು ಅಭ್ಯಾಸ ಮಾಡಿಕೊಡಿ. 2 ಸಲ ದಿನಕ್ಕೆ, ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವಾಗ ಸಹ ಅದನ್ನು ಹಚ್ಕೊಳ್ತಾ ಬರೋದ್ರಿಂದ ಸಹ ಸ್ವಲ್ಪ ಅದು ಕಮ್ಮಿ ಆಗ್ತಾ ಹೋಗ್ತದೆ. ನೀವು ಹಚ್ಕೊಳ್ಳುವಾಗ ಅಂತೇಳಿದರೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಹಚ್ಕೊಳ್ಬೋದು. ಕೈ ಕಾಲಿಗೆಲ್ಲ ರಾತ್ರಿ ಮಲಗಿನ ಮೊದಲು ಕೈ ಕಾಲಿಗೆಲ್ಲ ಸ್ವಲ್ಪ ಅದನ್ನು ಹಚ್ಚಿ ಮಲ್ಕೊಳ್ಳೋದು ತುಂಬ ಒಳ್ಳೆಯದು. ಖಾಲಿ ಕೈಕಾಲು ಮಾತ್ರ ಅಲ್ಲ, ನಮ್ಮ ಇದು ತುಟಿ ಸಹ ಹೊಡಿತದೆ ಈ ಚಳಿಗೆ. ಆ ತುಟಿ ಅಂತೂ ಹೊಡೆದ್ರಂತೂ ನಮಗೆ ಫುಡ್ ತಿನ್ನಲಿಕ್ಕೆ ಆಗೋದಿಲ್ಲ, ಏನಿಲ್ಲ, ಅದು ಉರಿ ಸಹ ಇರ್ತದೆ. ಮತ್ತು ಒಂಥರ ಹೀಗೆ ಟೈಟ್ ಆದಾಗೆ ಆಗ್ತದೆ ಸ್ಕಿನ್ನೆಲ್ಲ. ಅದಕ್ಕೆ ನೀವು ಲಿಪ್ ಬಾಮ್ ಹಚ್ಚಿ, ಲಿಪ್ ಬಾಮ್ ಒಂದು ವೇಳೆ ನಿಮಗೆ ಬೇಡ ಅನಿಸಿದರೆ ಒಂದು 2-3 ಸಲ ತೆಂಗಿನ ಎಣ್ಣೆನೇ ಹಚ್ತಾ ಬನ್ನಿ. ತೆಂಗಿನ ಎಣ್ಣೆ ಹಚ್ತಾ ಬಂದರೆ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಸಹ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಮೊಸರು ಮತ್ತು ಅರಿಶಿಣನ ನೀವು ಮಿಕ್ಸ್ ಮಾಡಿ ಮುಖಕ್ಕೆ ಇದು ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಒಂದು 15 ನಿಮಿಷ ಬಿಟ್ಟು ಅದರ ನಂತರ ತೊಳಿತಾ ಬರೋದ್ರಿಂದ ಸಹ ಒಂದು ಸ್ಕಿನ್ನು ನೈಸ್ ಆಗ್ತದೆ ಮತ್ತು ಒಂಥರ ಶೈನಿಂಗ್ ಆಗ್ತದೆ. ಇದು ನೀವು ವಾರಕ್ಕೊಂದು 2 ಸಲ ಆ ಥರ ಮಾಡ್ಕೊಳ್ತಾ ಬರ್ಬೋದು. ಮೊಸರು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸರ್ ಥರ ಇರ್ತದೆ. ಅರಿಶಿಣ ಏನಾದರೂ ಒಂದು ಕೂದಲಿದು ಎಲ್ಲ ಇದ್ದಿದ್ದರೆ ಮತ್ತು ನಮ್ಮ ಸ್ಕಿನ್ ಒಂದು ಶೈನಿಂಗ್ ಆಗಲಿಕ್ಕೆ ಸಹ ಒಂದು ರೀಸನ್ ಅರಿಶಿಣ. ಹಾಗಾಗಿ ಇದನ್ನು ನೀವು ಮಾಡ್ತಾ ಬರ್ಬೋದು. ಕೆಲವೊಬ್ಬರಿಗೆ ಇದು ತೆಂಗಿನ ಎಣ್ಣೆ ಆಗೋದಿಲ್ಲ. ಒಬ್ಬರು ಕಮೆಂಟ್ ಮಾಡಿದರು ನನಗೆ, ತೆಂಗಿನ ಎಣ್ಣೆ ಹಚ್ಚಿದರೆ ಮುಖ ಕಪ್ಪಾಗ್ತದೆ ಮತ್ತು ಬಿಸಿಲಿಗೆ ಹೋದರೂ ಸಹ ಇದಾಗ್ತದೆ ಅಂತೇಳಿ, ಆಮೇಲೆ ಪಿಂಪಲ್ ಎಲ್ಲ ಬರ್ತದೆ ಅಂತೇಳಿ ಕೆಲವೊಬ್ಬರೆಲ್ಲ ಹೇಳ್ತಾಯಿದ್ರು. ತೆಂಗಿನ ಎಣ್ಣೆ ಹಚ್ಚಿದರೆ ನನಗೆ ಅನಿಸೋ ಪ್ರಕಾರ ಸ್ಕಿನ್ ಕಪ್ಪಾಗ್ತದೆ ಅಂತೇಳಿ ಏನಿಲ್ಲ. ಆದರೆ ನೀವು ತುಂಬ ಹೊತ್ತೆಲ್ಲ ಬಿಡಬಾರ್ದು. ಸ್ವಲ್ಪ ಹಚ್ಚಿ ಅದನ್ನು ಮಸಾಜ್ ಮಾಡಿ ಮತ್ತು ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಳ್ಬೋದು. ಹಾಗೆ ಎಣ್ಣೆ ಹಚ್ಚಿ ಬಿಸಿಲಿಗೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಎಣ್ಣೆ ಹಚ್ಕೊಂಡು ಯಾರು ಅಷ್ಟು ಬಿಸಿಲಿಗೆ ಹೋಗೋದಿಲ್ಲ ಮುಖಕ್ಕದು. ನಿಮಗೆ ಅದು ಬೇಡ ಅಂತೇಳಿದರೆ ನೀವು ಮಾಯ್ಶ್ಚರೈಸರ್ ಹಚ್ಕೊಳ್ತೀರಲ್ಲ, ಅದು ಬೇಡ ಅಂತೇಳಿದರೆ ಅಲೋವೆರಾ ಜೆಲ್ ನೀವು ಹಚ್ಕೊಳ್ಬೋದು. ಅಲೋವೆರಾ ಜೆಲ್ ಹಚ್ಕೊಳ್ಳೋದ್ರಿಂದ ಸಹ ಚರ್ಮದ ಮೇಲಿನಿಂದ, ಅಂದರೆ ಇದು ಸ್ಕಿನ್ ಮೇಲೆ ನಮ್ಮದು ಈಗ ಒಂಥರ ಸುಕ್ಕ ಥರ ಬರ್ತದೆ, ಅದು ಸಹ ಕಮ್ಮಿ ಆಗ್ತದೆ. ಮತ್ತು ಪಿಂಪಲ್ ಏನಾದರೂ ಇದ್ದರೆ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನೊಂದು ಅಂತೇಳಿದರೆ, ನೀವು ಮಲ್ಕೊಳ್ಳೋಕ್ಕಿಂತ ಮೊದಲು ಈಗ ಎಣ್ಣೆ ಹಚ್ಕೊಳ್ಳಿಕ್ಕೆ ನಾನು ಹೇಳಿದೆ ಅಲ್ಲ ನಿಮಗೆ, ಎಣ್ಣೆ ಹಚ್ಚಿದ ನಂತರ ನೀವು ಕಾಲಿಗೆ ಸಾಕ್ಸ್ ಹಾಕೊಳ್ಳೋದು ಒಳ್ಳೆಯದು. ಅಂದರೆ ಆಗ ಇದು ಸ್ಕಿನ್ ಉಂಟಲ್ಲ ಸ್ಮೂತ್ ಆಗ್ತದೆ ಸಾಕ್ಸ್ ಹಾಕಿ ಮಲ್ಕೊಳ್ಳೋದ್ರಿಂದ. ಅಥವಾ ನೀವು ಒಟ್ಟು ಕಾಲು ಕ್ಲೋಸ್ ಆಗಿರಬೇಕು. ಈಗ ಎಣ್ಣೆ ಆಗಲಿ ಮಾಯ್ಶ್ಚರೈಸರ್ ಏನೇ ಹಚ್ಚಿದರೂ ಸಹ ಕಾಲು ನೀವು ಅದನ್ನು ಪಾದ ಎಲ್ಲ ಉಂಟಲ್ಲ ಅದು ಸ್ವಲ್ಪ ಕ್ಲೋಸ್ ಆಗಿರಬೇಕು. ಆಗಲೇ ಸ್ಕಿನ್ ಸ್ವಲ್ಪ ಸ್ಮೂತಾಗಿ ಬರ್ತದೆ. ಇನ್ನೊಂದು ಅಂತೇಳಿದರೆ, ನಿಮಗೀಗ ಎಣ್ಣೆ ಹಚ್ಚಿ ಮಲ್ಕೊಳ್ಳೋದು ಬೇಡ ಅಥವಾ ಬೆಳಿಗ್ಗೆ ಸಹ ಎಣ್ಣೆ ಹಚ್ಚೋದು ಬೇಡ ಹಾಗೆ ಅಂದ್ಕೊಂಡ್ರೆ, ನೀವು ಸ್ನಾನ ಮಾಡ್ತೀರಲ್ಲ, ಸ್ನಾನ ಮಾಡೋದೊಂದು ಅರ್ಧ ಗಂಟೆ ಮೊದಲು ಇದು ಕೈ ಕಾಲಿಗೆಲ್ಲ ಸ್ವಲ್ಪ ತೆಂಗಿನ ಎಣ್ಣೆನ ಬಿಸಿ ಮಾಡಿ ಹಚ್ಕೊಳ್ಳಿ, ಅಥವಾ ಹರಳೆಣ್ಣೆ ಸಹ ಆಗ್ಬೋದು, ಅದನ್ನು ಸಹ ನೀವು ಹಚ್ಕೊಳ್ಬೋದು. ಅದನ್ನೆಲ್ಲ ಹಚ್ಚಿ ಅರ್ಧ ಗಂಟೆ ಬಿಟ್ಟು ನೀವು ಆಮೇಲೆ ಸ್ನಾನ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಸಹ ಸ್ಕಿನ್ ಡ್ರೈ ಆಗೋದಿಲ್ಲ ಸ್ಕಿನ್ನು, ಮತ್ತು ನೈಸ್ ಆಗಿಯೇ ಇರ್ತದೆ.
ಇದು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಇದು ಸಹ ತುಂಬ ಒಂದು ಹೆಲ್ಪ್ ಆಗ್ತದೆ. ಅದು ಅಲ್ಲದೆ ಈ ಎಣ್ಣೆಯನ್ನು ಹಚ್ಚಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸಹ ಕರೆಕ್ಟ್ ಆಗ್ತದೆ. ಆಮೇಲೆ ಏನಾದರೂ ಪೇನ್ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತ ನೀವು ಇದನ್ನು ಮಾಡಿ ನೋಡಿ. ಇನ್ನು ಒಬ್ಬೊಬ್ಬರು ಏನು ಮಾಡ್ತಾರೆ ಹೇಳಿದರೆ, ಈಗ ಎಣ್ಣೆ ಹಚ್ಚಿ ಸಹ ನಮಗೆ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಈಗ ನೀವು ಬಿಸಿನೀರನ್ನು ರೆಡಿ ಮಾಡಿ ಇಟ್ಕೊಳ್ತಿರಲ್ಲ, ಅದಕ್ಕೇ ಒಂದು ಸ್ಪೂನಷ್ಟು ನೀವು ತೆಂಗಿನ ಎಣ್ಣೆಯನ್ನು ಮಿಕ್ಸ್ ಮಾಡ್ಬೋದು. ಆ ನೀರನ್ನು ಸಹ ನೀವು ಸ್ನಾನ ಮಾಡ್ತಾ ಬರೋದ್ರಿಂದ ಸ್ಕಿನ್ನು ಡ್ರೈ ಆಗೋದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನಿಮಗೆ ಯಾವುದು ಇದಾಗ್ತದೆ, ಈಸಿ ಅನಿಸ್ತದೆ, ನೀವು ಅದನ್ನು ಮಾಡ್ಬೋದು. ಚಳಿಗಾಲದಲ್ಲಿ ನೋಡಿ, ಈಗ ಬಿಸಿಲು ಅಂತೇಳಿದರೆ ಅಷ್ಟು ಇದಾಗೋದಿಲ್ಲ, ಅಂದರೆ ಕೋಲ್ಡ್ ಇರ್ತದೆ ಅಂತೇಳಿ. ಆದರೆ ಅದರದ್ದು ಒಂದು ಇದು ಉಂಟಲ್ಲ, ಶಾಖ ಉಂಟಲ್ಲ, ನಮ್ಮ ಸ್ಕಿನ್ನಿಗೆ ತುಂಬ ಒಂದು ಇದಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಿಮಗೆ ಹೋಗಲೇಬೇಕು ಬಿಸಿಲಲ್ಲಿ ಅಂತೇಳಿ ಏನಾದರೂ ಇದ್ದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋದನ್ನು ಮರಿಬೇಡಿ. ಅದನ್ನು ಹಚ್ಕೊಂಡು ನೀವು ಹೊರಗಡೆ ಹೋಗಿ, ಅದರಿಂದ ಸಹ ನಮ್ಮ ಚರ್ಮಕ್ಕೆ ಏನಾದರೂ ಪ್ರಾಬ್ಲಮ್ ಆಗೋದಿದ್ರೂ ಸಹ ಸಾಲ್ವ್ ಆಗೋದಿಲ್ಲ, ಅಂದರೆ ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಚ್ಕೊಂಡು ಹೋಗೋದ್ರಿಂದ. ಇನ್ನು ಈ ಚಳಿಗಾಲದಲ್ಲಿ ಸ್ನಾನ ಆದ ನಂತರ ಪ್ರತಿ ಬಾರಿ ನೀವು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಚೋದನ್ನು ಮಾತ್ರ ಮರಿಬೇಡಿ. ಒಂದೊಂದು ಕಡೆ ಅಂತೂ ಚಳಿ ತುಂಬ ಇದೆ. ಈ ಚಳಿ ತುಂಬ ಇರುವಾಗಂತೂ ಸ್ಕಿನ್ ಇದೊಂದು ತುಂಬ ಪ್ರಾಬ್ಲಮ್ ಒಬ್ಬೊಬ್ಬರಿಗೆ ಆಗ್ತದೆ. ಹಾಗಾಗಿ ಈ ಮಾಯ್ಶ್ಚರೈಸರ್ನ ಹಚ್ಚೋದನ್ನು ಮಾತ್ರ ನೀವು ಮರಿಬೇಡಿ. ಇನ್ನುಂಟಲ್ಲ, ನಮ್ಮ ಕೈದಾಗಲಿ ಮುಖದಾಗಲಿ ಅದೆಲ್ಲ ಸ್ವಲ್ಪ ಡ್ರೈ ಆಗಿರೋದಿಲ್ಲ, ಒಂಥರ ಶೈನಿಂಗ್ ಆಗಿರ್ತದೆ. ಮೇನ್ ಅಂತೇಳಿದರೆ ಎಲ್ಲ ನಾವು ಮಾಡ್ತೇವೆ ಹೌದು, ಆದರೆ ನಾವು ನೀರು ಕುಡಿದುಂಟಲ್ಲ, ಅದು ಕರೆಕ್ಟಾಗಿ ನಮಗೆ ಬೇಕಾಗ್ತದೆ ಬಾಡಿಗೆ. ಒಂದು 3 ಲೀಟ್ರ್ ನೀರಾದರೂ ಕುಡಿದ್ರೆ, ಪ್ರತಿನಿತ್ಯ ಕುಡಿದ್ರೆ, ಇದರಿಂದ ನಮ್ಮ ಇದು ಸ್ಕಿನ್ನೆಲ್ಲ ಹೆಲ್ದಿ ಆಗಿರ್ತದೆ. ಈಗ ಚಳಿ ಅಂತೇಳಿ ತುಂಬ ಜನ ಏನು ಮಾಡ್ತಾರೆ ಅಂತೇಳಿದರೆ, ಎಷ್ಟು ಬಿಸಿ ನೀರಿದ್ರೂ ಸಾಕಾಗೋದಿಲ್ಲ ಅಂತೇಳಿ ತುಂಬ ಬಿಸಿನೀರು ಸ್ನಾನ ಮಾಡ್ತಾರೆ. ಹಾಗೆ ಖಂಡಿತ ಮಾಡಬೇಡಿ. ತುಂಬ ಬಿಸಿಯಾಗಿರುವಂಥ ನೀರನ್ನು ಸ್ನಾನ ಮಾಡಬೇಡಿ. ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನೇ ಸ್ನಾನ ಮಾಡ್ತಾ ಬನ್ನಿ. ಆಮೇಲೆ ಒಬ್ಬರು ಎಂತ ಮಾಡ್ತಾರೆ, ಸೋಪ್ ಹಚ್ಚಿ ಉಜ್ಜಿ 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 ತುಂಬ ನೊರೆ ಎಲ್ಲ ತರಿಸ್ಕೊಳ್ತಾರಲ್ಲ, ಹಾಗೆ ಸಹ ಮಾಡಬೇಡಿ. ಸೋಪ್ ಹಚ್ಚಿ ಸ್ನಾನ ಮಾಡ್ಕೊಂಡು ಬನ್ನಿ. ಯಾಕಂತೇಳಿದರೆ ನೀವು ಸೋಪ್ ಎಷ್ಟು ಉಜ್ಜಿತೀರಿ ನೋಡಿ, ಅದು ತುಂಬ ಚೆಂದ ಮಾಡಿ, ಅಂದರೆ ವಾಶ್ ಮಾಡಿದರೆ ತೊಂದರೆ ಇಲ್ಲ. ಇಲ್ಲ ಅಂತೇಳಿದರೆ ನಮ್ಮ ಸ್ಕಿನ್ ವೈಟ್ ಆಗ್ತದೆ ನೋಡಿ. ಕೆಲವೊಂದು ಸಲ ಈ ಸೋಪಿನ ನೊರೆಯಿಂದ ಸಹ ಆಗ್ತದೆ. ಹಾಗಾಗಿ ಉಗುರು ಬೆಚ್ಚಗೆ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಾಬ್ಲಮ್ ಹೇಳಿದರೆ ಕಾಲು ಉಂಟಲ್ಲ, ಹಿಮ್ಮಡಿ ಒಡೆಯುವುದು. ಅದಕ್ಕೆ ಸಹ ನಾನು ಲಾಸ್ಟ್ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಅದನ್ನು ಸಹ ನೀವು ಈ ಗ್ಲಿಸರಿನ್ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿ ಆ ಪೇಸ್ಟನ್ನು ನೀವು ಕಾಲಿಗೆ ಹಚ್ತಾ ಬಂದರೆ ಕಾಲು ಒಡೆಯುವ ಸಮಸ್ಯೆ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಎಂಥದೇ ಆದರೂ ಸಹ ಈ ನಮಗೀಗ ಚಳಿಗಾಲದಲ್ಲಿ ಒಳ್ಳೆ ಮೆಡಿಸಿನ್ ಇದೆ ತೆಂಗಿನ ಎಣ್ಣೆ. ಆದಷ್ಟು ನೀವು ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನೆಲ್ಲ, ಅಂದರೆ ಕೈ ಕಾಲಿಗೆಲ್ಲ ಸ್ವಲ್ಪ ಹಚ್ಚಿ, ಅದರ ನಂತರ ನೀವು ಸ್ನಾನಕ್ಕೆ ಅರ್ಧ ಗಂಟೆ ಮೊದಲು ಅದನ್ನು, ಅಂದರೆ ಫುಲ್ ಬಾಡಿಗೆಲ್ಲ ಹಾಕಿ ಸ್ನಾನ ಮಾಡೋದ್ರಿಂದ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಈ ಕೈ ಕಾಲೆಲ್ಲ ಒಡೆಯುವುದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದರೆ, ಚಳಿಗಾಲದಲ್ಲಿ ನೋಡಿ, ನಾನು ಅಬ್ಸರ್ವ್ ಮಾಡಿದ ಹಾಗೆ ನನಗೆ ಸಹ ಹಾಗೆಯೇ ಆಗ್ತಾಯಿತ್ತು. ಇದು ಕಣ್ಣಿದು ಇದು ಉಂಟಲ್ಲ ಇಲ್ಲೆಲ್ಲ, ಅದು ಸ್ವಲ್ಪ ಬ್ಲ್ಯಾಕ್ ಆಗೋದು, ನಿದ್ರೆ ಇಲ್ಲದಿದ್ದಾಗ ಹಾಗೆಲ್ಲ ಆಗ್ತದಲ್ಲ. ಹಾಗೆಯೇ ಈ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ. ಅದಕ್ಕೆ ನೀವೆಂತ ಮಾಡಿ ಹೇಳಿದರೆ, ಲೈಟಾಗಿ ರಾತ್ರಿ ಮಲಗುವಾಗ ತೆಂಗಿನ ಎಣ್ಣೆಯನ್ನು ಹಚ್ಕೊಳ್ಳಿ. ಲೈಟಾಗಿ, ಜಾಸ್ತಿ ಹಚ್ಚಲಿಕ್ಕೆ ಹೋಗ್ಬಿಡಿ, ಅಂದರೆ ಉರಿ ಬರ್ತದೆ. ಸ್ವಲ್ಪ ಲೈಟಾಗಿ ಹೀಗೆ ಹಚ್ಕೊಳ್ಳಿ. ಅದರ ನಂತರ ನೀವು ಬೆಳಿಗ್ಗೆ ಉಂಟಲ್ಲ, ಹಾಲಲ್ಲಿ ಹತ್ತಿಯನ್ನು ಅದ್ದಿ ಅದರಲ್ಲಿ ಸ್ವಲ್ಪ ಎಲ್ಲ ಇದು ಒರೆಸ್ಕೊಳ್ಳಿ. ಅದರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದು ತುಂಬ ಒಂದು ಯೂಸ್ ಆಗುವಂತಹ ಒಂದು ಟಿಪ್ಸ್ ಅಂತೇಳಿದರೆ. ಈಗ ಮಾಯ್ಶ್ಚರೈಸರ್ ಬೇಡ, ಅದು ಬೇಡ, ಅಂದರೆ ಮತ್ತೆ ಎಲ್ಲಾದರೂ ಈಗ ನಾವು ಹೋಗುವಾಗ ತೆಂಗಿನ ಎಣ್ಣೆಯಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಅದ್ರ ಬದಲಿಗೆ ನೀವು ಪೆಟ್ರೋಲಿಯಂ ಜೆಲ್ಲಿ, ಅದು ಸಹ ಒಂದು ಒಳ್ಳೆ ಮೆಡಿಸಿನ್ ಥರ ಕೆಲಸ ಮಾಡ್ತದೆ ನಮ್ಮ ಸ್ಕಿನ್ನಿಗೆ. ಅಂದರೆ ಕೈ ಕಾಲಿಗಾಗಲಿ ಮುಖಕ್ಕೆ ಸಹ ಹಚ್ತಾರೆ. ಇದು ಚರ್ಮ ಡ್ರೈ ಆಗೋದು ಸ್ಟಾಪ್ ಮಾಡ್ತದೆ. ಮತ್ತು ಒಂಥರ ಅದು ಸ್ಕಿನ್ ಡ್ರೈ ಆಗಿರೋ ಒಂಥರ ತುರ್ಕೆ ಥರ ಎಲ್ಲ ಬರ್ತದಲ್ಲ, ಆ ಕಿರಿಕಿರಿಯನ್ನು ಸಹ ಕಡಿಮೆ ಮಾಡ್ತದೆ. ಈಗ ಪೆಟ್ರೋಲಿಯಂ ಜೆಲ್ಲಿ ಅಂತೇಳಿದರೆ ಇದು ವ್ಯಾಸ್ಲಿನ್ ಉಂಟಲ್ಲ, ವ್ಯಾಸ್ಲಿನ್, ಅದನ್ನು ನೀವು ಯೂಸ್ ಮಾಡ್ಬೋದು. ಆಮೇಲೆ ಬಾಡಿ ಲೋಷನ್ ಸಹ ಸಿಗ್ತದಲ್ಲ, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಇದರಿಂದ ತುಂಬ ಒಂದು ಬೆನಿಫಿಟ್ ಆಗ್ತದೆ ಈ ಲೋಷನಿಂದ ಸಹ. ಈಗ ನಾವು ಸ್ಕಿನ್ನಿಗೆಲ್ಲ ಎಣ್ಣೆ ಹೇಗೆ ಸ್ವಲ್ಪ ಬಿಸಿ ಮಾಡಿ ಹಚ್ತೇವೋ, ಹಾಗೆಯೇ ತಲೆ ಕೂದಲಿಗೆ ಸಹ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ. ಹೀಗೆ ಮಾಡ್ತಾ ಬರೋದ್ರಿಂದ ತಲೆಗೂದಲು ಉದುರು ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಿ. ಚಳಿಗಾಲದಲ್ಲಿ ತಲೆಗೂದಲು ಸ್ವಲ್ಪ ಉದುರುವುದು ಜಾಸ್ತಿ. ಹಾಗಾಗಿ ತಲೆಗೆ ಎಣ್ಣೆ ಹಾಕ್ಕೊಳ್ಳುವಾಗ ಸಹ ಸ್ವಲ್ಪ ಬೆಚ್ಚಗೆ ಮಾಡಿ ನೀವು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿ, ಸ್ವಲ್ಪ ಲೂಸಾಗಿ ಜಡೆ ಹಾಕ್ಕೊಂಡು ಮಲಗಿ, ಕೂದಲನ್ನು ಬಿಟ್ಟು ಮಲ್ಕೊಳ್ಬೇಡಿ. ಹೀಗೆ ಮಾಡಿದರೆ, ಅಂದರೆ ಕೂದಲು ಬಿಟ್ಟು ಮಲ್ಕೊಳ್ಳೋದ್ರಿಂದೆಲ್ಲ ಕೂದಲು ಉದುರೋ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗ್ತದೆ.
ಚಳಿಗಾಲದಲ್ಲಿ ಆದಷ್ಟು ಕಾಟನ್ ಬಟ್ಟೆ, ಉಣ್ಣೆ ಬಟ್ಟೆ, ಅಂದರೆ ಹತ್ತಿ ಬಟ್ಟೆ ಎಲ್ಲ ಉಂಟಲ್ಲ, ಅಂಥದ್ದೆಲ್ಲ ಬಟ್ಟೆ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮಕ್ಕಳಿಗೆ ಸಹ ಆದಷ್ಟು ಕೇರ್ ಆಗಿ ನೋಡ್ಕೊಳ್ಳಿ. ಹೇಳಿ ಟಿಪ್ಸ್ ಹೇಗನ್ನಿಸ್ತು ಅಂತೇಳಿ ಸಹ ಕಮೆಂಟ್ ಮಾಡಿ ಹೇಳಿ. ಇದು ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.